ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಹಾಯ್ ಆಶಾ. ಹಾಯ್ ಅಂಜಲಿ ಮೇಡಮ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಗೌರವ್ ಸರ್ ಕರೀತಾ ಇದ್ದಾರೆ ಚೇಂಬರ್. ಅಂಜಲಿ, ನೀನು ತಾಳ್ಮೆ ಪರೀಕ್ಷೆಗೊಡ್ಡೋ ಸಮಯ ಬಂದಿದೆ. ಅವರು ನಿನ್ಗೆ ಇರಿಟೇಟ್ ಮಾಡಿ ಅವಮಾನ ಮಾಡಬೇಕು ಅಂದ್ಕೊಂಡು ಕರೆಸ್ಕೊತಾ ಇದ್ದಾರೆ. ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗ್ಬಿಡು. ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ನೋಡಿದ್ರೆ ಮೋರಲ್ಲಿ ಬಿದ್ದು ಹೀರೋಯಿನ್ ಮೋರಿ ಸುತ್ತ ಓಡಾಡ್ತಾ ಇದ್ದಾಳೆ. ಎಕ್ಸ್ಕ್ಯೂಸ್ ಮೀ ಸರ್, ಏನೋ ಬರೋದಕ್ಕೆ ಹೇಳಿದ್ರಂತೆ. ವೇಟ್ ಮಾಡಿ ಅಂಜಲಿ ಅವರೇ, ನಾವು ಮಾತಾಡ್ತಾ ಇದೀವಿ ತಾನೆ, ಸ್ವಲ್ಪ ವೇಟ್ ಮಾಡಿ. ಹಾಗೆ ರಮ್ಯಾ ಅವರೇ, ಕ್ಲೈಮ್ಯಾಕ್ಸ್ ಅಲ್ಲಿ ವಿಲನ್ ಇದ್ದಾನಲ್ಲ, ಅವನು ಕುದುರೆ ಮೇಲೆ ಕೂತ್ಕೊಂಡು ಹಾಗೆ ಹೆಲಿಕಾಪ್ಟರ್ ಬಂದ್ಬಿಡ್ತಾನಂತೆ. ಸರ್, ಏನೋ ಬರೋದಕ್ಕೆ ಹೇಳಿದ್ರಂತೆ. ಏನ್ರಿ ನೀವು, ಇದು ಆಫೀಸು, ನಾನು ಇಲ್ಲಿಗೆ ಬಾಸು. ನನ್ನ ಎದುರಿಗೆ ಹೀಗೆ ಮಾತಾಡ್ತೀರಲ್ಲ. ಅದ್ ಸರಿ, ಇವತ್ತು ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿದಂತಲ್ಲ, ಮತ್ತ್ಯಾಕ್ರಿ ಬಂದ್ರಿ? ಓ, ಮನೇಲಿ ತುಂಬಾ ಕಷ್ಟನಾ? ಪಾಪ, ಕೆಲಸ ಮಾಡದೇ ಇದ್ರೆ ಜೀವನ ನಡೆಸೋಕೆ ಆಗೋದಿಲ್ಲ ಅನ್ಸುತ್ತೆ. ಅಲ್ಲ ರೀ, ಇಷ್ಟೆಲ್ಲ ಕಷ್ಟ ಇದ್ಮೇಲೂ ಮತ್ತ್ಯಾಕ್ರಿ ನಿಮ್ಗೆ ಈ ಈಗೋ ಎಲ್ಲ? ಸರ್, ಕೆಲಸ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಇಸ್ ಇಟ್? ಓಕೆ, ಕೆಲ್ಸದ ವಿಷಯನೇ ಮಾತಾಡ್ತೀನಿ. ಅಲ್ಲಿ ಫ್ಲಾಸ್ಕ್ ಇದೆಯಲ್ಲ, ಅದರಲ್ಲಿ ಕಾಫಿ ಇದೆ. ಹೋಗಿ ಅದನ್ನ ಗ್ಲಾಸಲ್ಲಿ ಹಾಕೊಂಡ್ ಬನ್ನಿ. ವಾಟ್? ವಾಟ್ ಅಂದ್ರೆ ಕೆಲಸ ಮಾಡೋದಕ್ಕೆ ಹೇಳ್ತಾ ಇದೀನ್ರಿ. ನಿಮ್ಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಧಾರಾಳವಾಗಿ ಹೋಗ್ಬೋದು, ತಂದೇನು ಅಭ್ಯಂತರ ಇಲ್ಲ. ಅಂದಾಗೆ ರಮ್ಯಾ ಅವರೇ, ನಾನೊಂದು ಫ್ರೆಂಚ್ ಫಿಲಂ ನೋಡಿದ್ದೆ. ಅದ ಹೆಸರೇನು ಗೊತ್ತಾ? ಕುಚಿಕು ಅಂತ. ಸರ್, ಕಾಫಿ. ಅಂಜಲಿ ಅವರೇ, ನಾನು ನಿಮಗೆ ಕಾಫಿ ತರ ಕೇಳಿದೇನೋ ನಿಜ, ನನಗೆ ಕೊಡಿ ಅನ್ನ. ಇಲ್ಲ ತಾನೆ? ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಇದನ್ನ ರಮ್ಯಾ ಮೇಡಮ್ ಅವ್ರು ಕೊಡಿ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಾನೇನು ಹೊಡ್ಲಾ ಸರ್? ಏನ್ರಿ ನೀವು
ಬಾಸಿಗೆ ಸ್ವಲ್ಪನೂ ಮರ್ಯಾದೆ ಕೊಡಲ್ವಲ್ಲ. ನನಗೆ ಕಾಫಿ ಕೊಡಬೇಡಿ ಅಂತ ಹೇಳಿದ್ನ ನಿಮಗೆ? ಹೋಗಿ ನನಗೊಂದು ಕಪ್ ಕಾಫಿ ತಗೊಂಬನ್ನಿ. ಸರ್ ಕಾಫಿ. ಸರ್ ಅಂಜಲಿ ಅವರೇ, ನಿಮಗೆ ಒಂದು ವಿಷಯ ಹೇಳಬೇಕು, ಏನು ಅಂತ ನೆನಪಾಗ್ತಿಲ್ಲ. ಒಂದು ನಿಮಿಷ ವೆಯ್ಟ್ ಮಾಡಿ. ಡೋಂಟ್ ವರಿ, ಇನ್ಮೇಲೆ ನಾವಿಬ್ರು ಹೋಗೋಣ. ಸರ್ ಈಗಾದರೂ ನಾನು ಹೋಗ್ಬೋದಾ? ಅಂಜಲಿ ಅವರೇ, ನನಗ್ಯಾಕೋ ನಿಮಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಸರ್, ನಾನು ಇಷ್ಟಪಟ್ಟೆ ಮತ್ತೆ ಈ ಕೆಲ್ಸಕ್ಕೆ ಬಂದಿದ್ದು. ಇಸ್ ಇಟ್? ಹಾಗಾದ್ರೆ ಈ ಎಂಜಲ್ ಊಟಗಳನ್ನ ತಗೊಂಡು ಹೋಗಿ. ತಪ್ಪ ಆಗೋದಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೋಬೇಕಾಗತ್ತೆ. ತಪ್ಪ ಆದಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ, ಅದರಿಂದ ಏನೂ ಪ್ರಯೋಜನವೂ ಆಗೋದಿಲ್ಲ. ಸಣ್ಣ ಪುಟ್ಟ ಅವಮಾನಗಳೇನಾದರೂ ಆದರೆ ಅದನ್ನು ಸಹಿಸ್ಕೋಬೇಕು ಅಂತ ನಿಮ್ಮ ಹತ್ರ ಬೇಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೇನೆ. ಅಂಜಲಿ, ಕಾವ್ಯ, ನನ್ನ ಬೇಡಿಕೆನ, ನನ್ನ ಮನವಿನ ನೀವು ಈಡೇರಿಸ್ತೀರ ತಾನೆ? ಸರಿ ಸರ್. ಅಂಜಲಿ, ನೀನು ಮತ್ತೆ ಕೆಲ್ಸಕ್ಕೆ ವಾಪಸ್ ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದೀಯಾ. ಇನ್ನು ಮೇಲಿದೆ ಸನ್ಮಾನಗಳ ಸರಮಾಲೆ. ನಮಸ್ಕಾರ ಸರ್. ಹೇಳಿ ಮಿಸ್ಟರ್ ಚಂದ್ರಶೇಖರ್, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಅಂದರೆ? ನಾನು ಹೇಳೋದಕ್ಕೆ ಬಂದಿಲ್ಲ ಸರ್, ಅಜಯ್ಗೋಸ್ಕರ ಕೆಲಸ ಕೇಳೋದಕ್ಕೆ ಬಂದಿದ್ದೇನೆ. ಬಟ್ ಅವನೇ ತಾನೇ ಲಾಸ್ಟ್ ವೀಕ್ ನಿಮ್ಮ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರೋ ವಿಷಯನ ಬಿಗ್ ನ್ಯೂಸ್ ಮಾಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು? ಹೌದು ಸರ್, ಅವನು ತುಂಬ ಪ್ರಾಮಾಣಿಕ ಹುಡುಗ. ಅಂಥ ಪ್ರಾಮಾಣಿಕತೆಗೆ ನಾವು ಬೆಲೆ ಕೊಡದೇ ಇದ್ರೆ ಒಳ್ಳೆತನಕ್ಕೆ ನೆಲೆನೇ ಇಲ್ದಿರೋ ಥರ ಆಗ್ಬಿಡತ್ತಲ್ವ ಸರ್? ಪಾಪ
ಅಂಥ ಒಳ್ಳೆ ಹುಡುಗನ್ನ ಈಗ ಅವನು ಕೆಲಸ ಮಾಡ್ತಾ ಇದ್ದಿದ್ದ ಪತ್ರಿಕೆ ದೂರ ಇಟ್ಟಿದೆ. ಅದನ್ನು ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಸರ್. ಸರ್, ಸಮಾಜದ ಓರೆ ಕೋರೆಗಳನ್ನು ತಿದ್ದೋದಕ್ಕೆ ಅಜಯ್ ಥರ ಪ್ರಾಮಾಣಿಕ ಬಿಸಿ ರಕ್ತದ ವರದಿಗಾರರು ಪತ್ರಿಕೋದ್ಯಮದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳೇಬೇಕು ಸರ್. ಚಂದ್ರಶೇಖರ್ ಅವರೇ, ನಿಮ್ಮ ವಾದನೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ಫ್ಯಾಕ್ಟ್ ಐ ಶುಡ್ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್. ಬೇರೆ ಯಾರಾದ್ರು ಆಗಿದ್ದಿದ್ರೆ ತಮ್ಮ ಕಂಪ್ನಿನ ಇಮೇಜ್ ಹಾಳಾಗಿದೆ ಅಂತ ಆ ರಿಪೋರ್ಟನ್ನು ವೈರಿ ಥರ ನೋಡಿರೋರು. ಬಟ್ ಯು ಆರ್ ಡಿಫ್ರೆಂಟ್. ಒಂದು ವಿಷಯ ನಂಗೆ ಅರ್ಥ ಆಗ್ತಿಲ್ಲ ಚಂದ್ರಶೇಖರ್ ಅವರೇ, ಆ ರಿಪೋರ್ಟರ್ ಕೊಟ್ಟಿರೋ ನ್ಯೂಸ್ನಿಂದ ಆ ಪೇಪರ್ನವರು ತಮ್ಮ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅಂಥವರೇ ಅವನ್ನ ಕೆಲಸದಿಂದ ತೆಗೆದಾಕಿರ್ಬೇಕಂದ್ರೆ ನೀವು ಅವನಿಗೆ ಮತ್ತೆ ಕೆಲಸ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಹತ್ರ ಬಂದಿದ್ದೀರಾ. ಈ ನಿಮ್ಮ ಹೆಲ್ದಿ ಥಿಂಕಿಂಗ್ ಸಲುವಾಗಾದರೂ ಅಜಯ್ಗೆ ನಮ್ಮ ಪ್ರೆಸ್ನಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತೀನಿ. ಅವನಿಗೆ ಹೇಳಿಬಿಡಿ, ಹಿ ಮೇ ಜಾಯ್ನ್ ಅಸ್ ಎನಿ ಟೈಮ್. ತುಂಬ ಥ್ಯಾಂಕ್ಸ್ ಸರ್. ನಾನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಅಜಯ್ ಕೆಲಸ ಕೊಡ್ತಿದ್ದೀರಲ್ಲ, ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್. ಹಾಗೆ ಒಂದು ಮಾತು, ನಾನು ಬಂದು ರಿಕ್ವೆಸ್ಟ್ ಮಾಡಿಕೊಂಡೆ ಆ ಕಾರಣಕ್ಕೋಸ್ಕರ ನೀವು ಅಜಯ್ ಕೆಲಸ ಕೊಡ್ತಿದ್ದೀರಾ ಅನ್ನೋ ಸತ್ಯ ಮಾತ್ರ ಅಜಯ್ ಗೊತ್ತಾಗಬಾರ್ದು. ಯಾಕೆಂದರೆ ಅವನು ತುಂಬ ಸ್ವಾಭಿಮಾನಿ. ನಾನು ಕೆಲಸ ಕೊಡಿಸಿ ಇಂಡೈರೆಕ್ಟಾಗಿ ಅವನ್ನ ಎಲ್ಲಿ ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನೋ ಅನ್ನೋ ಅನುಮಾನ ಬಂದು ಆಮೇಲೆ ಕೆಲಸನೇ ಬೇಡ ಅಂದ್ಬಿಡ್ತಾನೆ. ಪ್ಲೀಸ್ ಸರ್, ಅವನು ಮಾತ್ರ ಈ ವಿಷಯ ಹೇಳಬೇಡಿ. ಶ್ಯೂರ್ ಚಂದ್ರಶೇಖರ್ ಅವರು, ಐ ಅಂಡರ್ಸ್ಟ್ಯಾಂಡ್ ದಟ್. ಐ ಡೂ ದಟ್, ನೋ ವೆರೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅಲ್ಲ ಮಾವ, ನಿಮಗಿಷ್ಟು ವಯಸ್ಸಾಗಿದ್ರು, ತಾರಾತಿಗಡಿ ವ್ಯವಹಾರದಲ್ಲಿ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರು, ನಮಗೆ ಅನುಕೂಲ ಆಗೋ ಥರ ಒಂದೇ ಒಂದು ಐಡಿಯಾನು ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಿಲ್ವಲ್ಲ ಅಂತ. ಈಗ ನೋಡಿ, ನಾವು ಮಾಡಿರೋ ಐಡಿಯಾದಿಂದ ಡಬ್ಬಲ್ ಡಬ್ಬಲ್ ಧಮಾಕ ನಡೀತಾ ಇದೆ. ಏನ್ರದು ಕಡ್ದು ಗುಡ್ಡ ಹಾಕಿರೋ ಸಾಧನೆ? ಅಯ್ಯೋ, ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಅಂಜಲಿ ಕಾವ್ಯ ಮತ್ತೆ ಕೆಲಸ ಕೇಳ್ಕೊಂಡ್ ಬಂದಿದ್ದಾರೆ. ಏನಿದ್ರ ಅರ್ಥ? ಅವ್ರಿಗೆ ತಿನ್ನೋದಕ್ಕೂ ಗತಿ ಇಲ್ಲದೆ ಮತ್ತೆ ಬಂದಿದ್ದಾರೆ ಅಂತ ಅರ್ಥ. ಮತ್ತೆ ಕೆಲಸ ಕಳ್ಕೊಳೋದಕ್ಕೆ ರೆಡಿ ಇಲ್ಲ, ನಾವೆಷ್ಟೇ ಅವಮಾನ ಮಾಡಿದ್ರು ಸಹಿಸ್ಕೊಂತಾರೆ ಅಂತ ಅರ್ಥ. ಅಷ್ಟಕ್ಕೆ ಬಿಡ್ತೀವಮ್ಮವ. ಹೆಜ್ಜೆ ಹೆಜ್ಜೆಗೂ ಅವ್ರಿಗೆ ಅವಮಾನ ಮಾಡಿ ನಮ್ಗಾಗಿರೋ ಅವಮಾನಕ್ಕೆ ಸೇರಿ ತಿರ್ಸ್ಕೋತೀವಿ. ತಲೆ ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಡ್ಬೇಕಂಡ್ರ. ಬೃಹಸ್ಪತಿಗಳ ಸೇಡ್ ತೀರ್ಸ್ಕೋತಾ ಇರೋದು ನೀವಲ್ಲ, ನಿಮ್ಮ ಹೆಂಡ್ತಿರು. ಅವ್ರು ಮತ್ತೆ ಕೆಲ್ಸಕ್ಕೆ ಬರ್ತಾ ಇರೋದು ಗತಿ ಇಲ್ದೆ ಅಲ್ಲ, ನಿಮ್ಮಪ್ಪ ಅವ್ರ ಹತ್ರ ಬೇಡ್ಕೊಂಡಿರೋದ್ರಿಂದ. ವಾಟ್? ಡ್ಯಾಡಿ ಬೇಡ್ಕೊಂಡ್ರಾ? ಅಷ್ಟೇ ಅಲ್ಲ, ನೀವು ಅಜಯ್ನನ್ನ ಕೆಲಸದಿಂದ ಓಡಿಸ್ಬಿಟ್ರಲ್ಲ, ಮತ್ತೆ ಅವನಿಗೆ ಅದೇ ರೆಸ್ಪೆಕ್ಟ್ ಜೊತೆಗೆ ಹೊಸ ಕೆಲಸ ಖುದ್ದಾಗಿ ಅವರೇ ಇನ್ಫ್ಲುಯೆನ್ಸ್ ಮಾಡಿ ಕೊಡ್ಸಿದ್ದಾರೆ. ಹೌದಮ್ಮವ? ಸುಳ್ಳು ಹೇಳೋಕೆ ನನ್ಗೇನು ತಲೆ ಕೆಟ್ಟಿದ್ದೀನಪ್ಪ. ತಲೆ ಕೆಟ್ಟಿರೋದು ನಿಮ್ಗೂ ಅಲ್ಲ, ನನ್ಗೂ ಅಲ್ಲ, ನಿಮ್ಮ ಅಪ್ಪನ್ಗೆ. ಅವ್ರಿಗೆ ಆ ಥರ ತಲೆ ಕೆಟ್ಟಿರೋರು ಬೇರೆ ಯಾರು ಅಲ್ಲ, ಆ ಪ್ರೆಸ್ ರಿಪೋರ್ಟರ್ ಅಜಯ್. ಏನ್ರಪ್ಪ ಶಾಕ್ ಆಗ್ತಿದ್ಯಾ? ಶಾಕ್ ಆದ್ರೂ ಅದೇ ಸತ್ಯ. ನಾನು ಎಲ್ಲ ಮಾಹಿತಿನ ತರಿಸ್ಕೊಂಡಿದ್ದೀನಿ. ಆ ಅಜಯ್ ನಿಮ್ಮಪ್ಪನ ಮೀಟ್ ಮಾಡಿ ತನಗೂ ಕೆಲಸ ಸಿಗೋದು ಮಾಡಿ, ಆ ಅಂಜಲಿ ಕಾವ್ಯನೂ ಮತ್ತೆ ಕೆಲಸಕ್ಕೆ ಬರೋ ಹಾಗೆ ಮಾಡಿದ್ದಾನೆ. ನೀವು ಅಂದ್ಕೊಂಡಾಗೆ ಅವರೇನು ಅವಮಾನ ಸಹಿಸ್ಕೊಳ್ಳೋಕೆ ಬಂದಿಲ್ಲ. ನೀವೇನಾದ್ರೂ ಅವಮಾನ ಮಾಡಿದ್ರೆ ತಿರುಗಿ ಬೀಳ್ತಾರೆ ನಿಮ್ಮ ವಿರುದ್ಧ.
ಬ್ರದರ್, ಮಾವನ ಮಾತು ಕೇಳ್ತಾ ಇದ್ರೆ ನನಗೇನೋ ನಾವೇ ಹಗ್ಗನೂ ಕೊಟ್ಟು ನಮ್ಮ ಕೈ ಕಾಲನ್ನೇ ಕಟ್ಸ್ಕೊತೀವೇನೋ ಅಂತ ಅನಿಸ್ತಾ ಇದೆ ಕಣೋ. ನನ್ಗ್ಯಾಕೋ ಅಜಯ್ ನಿಮ್ಮ ಅಪ್ಪನ ಯಾವುದೋ ಸೀಕ್ರೆಟ್ ಅಥವಾ ವೀಕ್ನೆಸ್ನ ತಿಳ್ಕೊಂಡು ಅದನ್ನು ಮುಂದಿಟ್ಕೊಂಡು ನಿಮ್ಮ ಅಪ್ಪನ ಹೆದರಿಸ್ತಾ ಇದ್ದಾನೆ. ಅದಕ್ಕೆ ನಿಮ್ಮಪ್ಪ ನಿಮ್ಮಿಂದ ಅವನ ಪರವಾಗಿ ಜಾಸ್ತಿ ವಾದ ಮಾಡ್ತಾ ಇದ್ದಾರೆ. ಮೊದಲು ಆ ಸೀಕ್ರೆಟ್ ಏನು ಅಂತ ತಿಳ್ಕೋಬೇಕು, ಆಮೇಲೆ ನಿಮ್ಗಳ ಹೆಂಡತಿಯನ್ನ ಈಸಿಯಾಗಿ ಬಗ್ಗಿಸ್ಬೋದು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ದೇವ್ರೆ, ಹೇಗೋ ನನ್ನ ಕೆಲಸ ಹೋಗಿತ್ತು, ಮತ್ತು ಅದೇಗೋ ಅದಕ್ಕಿಂತ ಒಳ್ಳೆ ಕಡೆ ಒಳ್ಳೆ ಸಂಬಳಕ್ಕೆ ಮತ್ತೊಂದು ಕೆಲಸ ಸಿಕ್ಕಿದೆ. ಅದನ್ನು ಕೊಡಿಸು ಅಂತ ನಾನು ನಿನ್ನ ಹತ್ರ ಕೇಳ್ಕೊಂಡಿರಲಿಲ್ಲ, ಆದರೂ ಕೊಡಿಸಿದ್ಯಾ. ಆದರೆ ನಾನು ಪ್ರತಿ ಸಲ ಕೇಳ್ಕೊಳ್ಳೋ ಒಂದು ರಿಕ್ವೆಸ್ಟ್ನ ನೀನು ಇನ್ನೂ ಪೂರ್ತಿ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ ಅವ್ರನ್ನ ಯಾವಾಗ ನನಗೆ ತೋರಿಸ್ತೀಯ? ಇಷ್ಟು ವರ್ಷ ನಾನು ಒಂಟಿಯಾಗಿದ್ದು ಸಾಕು. ನನ್ನ ತಂದೆ ತಾಯಿನ ನಾನು ನೋಡಲೇಬೇಕು. ಬೇಗ ನನ್ನ ಮೇಲೆ ಕರುಣೆ ತೋರಿಸು ಭಗವಂತ. ಕಿಡ್ನಾಪ್ ಮಾಡೋದಕ್ಕೋ, ಕೊಲೆ ಮಾಡೋದಕ್ಕೋ ಅಥವಾ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋ ಈ ತರ ಫಾಲೋ ಮಾಡಿ ತೆಗೆದಿದ್ದಾನೆ. ಅವನಿಂದ ಮಮ್ಮಿ ಜೀವಕ್ಕೆ ಅಪಾಯ ಇದೆ ಅನ್ನೋ ಭಯ ನಮ್ಮನ್ನ ಕಾಡ್ತಾ ಇದೆ ಡ್ಯಾಡಿ. ಅವ್ನು ಮಮ್ಮಿನ ಫಾಲೋ ಮಾಡಿ ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ದಾನೆ ಅಂದ್ರೆ ಕೆಟ್ಟ ಉದ್ದೇಶ ಇರೋದ್ರಿಂದಲೇ ತಾನೆ. ಇವನಾಕಿಲ್ಲಿದ್ದಾನೆ ಅಂದ್ರೆ ಮತ್ತೆ ನನ್ನ ಫಾಲೋ ಮಾಡ್ಕೊಂಡು ಫೋಟೋ ತೆಗಿಯಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ಗ್ರಾಚಾರ ಬಿಡಿಸ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಅಮ್ಮ. ಸಾರಿ. ನಮಸ್ಕಾರ ಮೇಡಮ್. ಬೆಂಕಿ ಬಿತ್ತು ನಿನ್ನ ನಮಸ್ಕಾರಕ್ಕೆ. ಕೊಡೋ ಇಲ್ಲಿ, ಕೊಡೋ. ಯಾಕೋ ಯಾಕೋ ಬಂದಿದ್ಯಾ ಇಲ್ಲಿಗೆ? ಪದೇ ಪದೇ ನನ್ನ ಫೋಟೋನ ಯಾಕೋ ತೆಗಿತಾ ಇದೆಯಾ? ಹೇಳೋ, ಏನು ನಿನ್ನ ಉದ್ದೇಶ? ನನ್ನ ಕೊಲೆ ಮಾಡ್ತೀಯಾ ಅಥವಾ ಕಿಡ್ನಾಪ್ ಮಾಡ್ತೀಯಾ?
ಹೇಳೋ, ನನ್ನನ್ನು ಯಾಕೋ ಫಾಲೋ ಮಾಡ್ತಾ ಇದೀಯ ನೀನು? ಮೇಡಮ್ ನಾನು ಯಾವ ಕೆಟ್ಟ ಉದ್ದೇಶದಿಂದನೂ ಫೋಟೋಸ್ ತೆಗಿತಾ ಇಲ್ಲ. ಏನೋ ಫೋಟೋ ತೆಗಿಬೇಕು ಅನ್ನಿಸ್ತು, ಅದಕ್ಕೆ. ಫೋಟೋಸ್ ತೆಗೆದ್ಬಿಡ್ತೀಯಾ? ಹೇಳೋರು ಕೇಳೋರು ಯಾರು ಇಲ್ವೇನೋ ನಿಂಗೆ? ಏನಾಯ್ತು? ಯಾಕೆ ಈ ಗಲಾಟೆ ಮಾಡ್ತಿದ್ಯಾ? ಅರೆ ಅಜಯ್ ನೋಡ್ರಿ ಇವನ ಅವಲಿಂದ ನಾನು ಫಾಲೋ ಮಾಡ್ಕೊಂಡು ಫೋಟೋಸ್ ತೆಗಿತಾ ಇದ್ದಾನೆ. ಅಯ್ಯೋ, ನಾನು ಈ ಸರಿ ಫೋಟೋಸ್ ತೆಗ್ದೇ ಇಲ್ಲ ಸರ್. ಇದಕ್ಕೆ ಮುಂಚೆ ತೆಗೆದಿದ್ದೆ ತಾನೆ. ನೋಡು ಅಜಯ್, ನಿನ್ನ ಉದ್ದೇಶ ಏನಿದೆಯೋ ನನಗೆ ಗೊತ್ತಿಲ್ಲ. ಆದರೂ ಬೇರೆಯವ್ರ ಫೋಟೋ ತೆಗಿಬೇಕು ಅಂದ್ರೆ ನೀನು ಅವ್ರ ಪರ್ಮಿಷನ್ ತಗೊಂಡು ತೆಗಿಬೇಕಲ್ವಾ? ಇಲ್ಲಾಂದ್ರೆ ಅದು ಅಸಭ್ಯ ವರ್ತನೆ ಆಗುತ್ತೆ. ನೋಡು, ಇನ್ನು ಮುಂದೆ ಆದರೂ ದಯವಿಟ್ಟು ಇವಳಿಂದ ದೂರ ಇರು. ಓಕೆ? ನಡಿ ಪ್ರಭಾ. ಅರೆ ಕ್ಯಾಮ್ರಾ ಹಾಕಿಟ್ಕೊಂಡಿದ್ಯಾ? ಕೊಡು. ಹೋಗ, ನಡಿ ಹೋಗೋಣ. ನೋಡು, ಇದೇ ಕೊನೆ. ಇನ್ನೊಂದ್ಸಲಿ ನನ್ನ ಹಿಂದೆ ಏನೋ ಫಾಲೋ ಮಾಡ್ಕೊಂಡು ಬಂದ್ಯೋ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಲಾಕಪ್ ಹಾಕಿಸ್ತೀನಿ. ಹುಷಾರ್. ನಡಿ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ